ಸಮಾವೇಶ ಏನೊಂದು ಅವರ ಒಂದು ದುರಾಡಳಿತದ ಸಾಧನೆ. ಅಧಿಕಾರಕ್ಕೆ ಬಂದೀಗ 2 ವರ್ಷ ಕಾಲಕ್ಕಿಂತ ಹೆಚ್ಚಾಗಿ ಸಮಯ ಆಗಿದ್ದರೂ ಸಹ ಬಹಳಷ್ಟು ಭರವಸೆಯಿಂದ ಆರ್ಭಟ, ಬಹಳಷ್ಟು ವಿಶ್ವಾಸವನ್ನು ಕೊಟ್ಟು ಜನರನ್ನ ನಂಬಿಸಿ ಮತವನ್ನು ಪಡ್ಕೊಂಡು ಬಹಳ ದೊಡ್ಡ ಬಹುಮತ, ಕಳೆದ 36 ವರ್ಷದಲ್ಲಿ ಎಂದೂ ಕಾಣದಂತ ಬಹುಮತವನ್ನು ಪಡೆದು ಆಡಳಿತಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ ಪಕ್ಷ ಪ್ರಾರಂಭದ ದಿನದಿಂದಲೂ ಬರೀ ಜನರಿಗೆ ದ್ರೋಹವನ್ನ, ಅನ್ಯಾಯವನ್ನ, ಭ್ರಷ್ಟಾಚಾರವನ್ನ ಮಾಡ್ತಾನೆ ಬಂದಿದ್ದಾರೆ. ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೂ ಸರ್ಕಾರ ಈ ರೀತಿ ಪ್ರಾರಂಭದ ದಿನದಿಂದಲೂ ಪ್ರತಿನಿತ್ಯ ಭ್ರಷ್ಟಾಚಾರ, 100 ಹಗರಣ, 1 2 ಅಲ್ಲ 100 ಹಗರಣ. ಒಂದೇ ಒಂದು ಒಳ್ಳೆ ಕೆಲಸವನ್ನು ಮಾಡದಂತ ಸರ್ಕಾರ ಏನಾದ್ರು ಇದ್ದರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧನಾ ಸಮಾವೇಶವನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಈ ಸಾಧನಾ ಸಮಾವೇಶದಲ್ಲಿ ಇವತ್ತು ತಲೆ ಮೇಲೆ ಒಡೆದಾಗಿ ಸುಳ್ಳನ್ನು ಹೇಳಕ್ಕೆ ಇಷ್ಟು ಹಿರಿಯರಾಗಿದ್ದರು, ಒಬ್ಬ ಮುಖ್ಯಮಂತ್ರಿ ಆಗಿರೋರು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಆತ್ಮಸಾಕ್ಷಿ, ಒಬ್ಬ ಮನುಷ್ಯನಿಗೆ ಏನಾರು ಒಂದು ಆತ್ಮಸಾಕ್ಷಿ ಇರಬೇಕಲ್ಲ, ಒಂದು ಆತ್ಮಸಾಕ್ಷಿ, ಎಳ್ಳಷ್ಟು ಆತ್ಮಸಾಕ್ಷಿಯನ್ನು ಇಟ್ಕೊಳ್ಳದೆ ಸುಳ್ಳನ್ನು ಹೇಳ್ಕೊಂಡು ಸುಳ್ಳನ್ನೇ ಸತ್ಯ ಅಂತ ಹೇಳಿ ಸಮರ್ಥಿಸಿಕೊಂಡು ಇವತ್ತು ಸಾಧನಾ ಸಮಾವೇಶದಲ್ಲಿ ಮೂಢ ಹಗರಣ ಆಗಿರೋದಕ್ಕೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಮೂಢ ಹಗರಣವನ್ನು ಏನಂತ ಹೇಳ್ತಾರೆ? ವಾಲ್ಮೀಕಿ ಹಗರಣದಲ್ಲಿ ಏನ್ ಹೇಳ್ತಾರೆ? ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ, ನೇರವಾಗಿ ಹಣ ವರ್ಗಾವಣೆ ಆಗಿರುವಂತದ್ದು, ಸೈಟ್ ಅನ್ನು ಅವರೇ ವಾಪಸ್ ಕೊಟ್ಟಿದ್ದು, ಭ್ರಷ್ಟಾಚಾರ ಯಾವ ಗಾತ್ರದಲ್ಲಿ ಭ್ರಷ್ಟಾಚಾರ ಆಗಿರುವಂತದ್ದು, ಅಥವಾ ಸರ್ಕಾರ ಅಧಿಕಾರಿಗಳ ಆತ್ಮಹತ್ಯೆಗಳನ್ನ ಬಗ್ಗೆನ, RCB ಸ್ಟ್ಯಾಂಪೇಡಿನ ವಿಚಾರದಲ್ಲ, ಹಗಲು ದರೋಡೆಯನ್ನ ಪ್ರತಿಯೊಂದರಲ್ಲೂ ಕಮಿಷನ್, ಎಲ್ಲಾ ಕಡೆ ಕಮಿಷನ್ 100% ಇಂದ ಕೆಲವು ಕಡೆ 100%ಗೆ 100% ಭ್ರಷ್ಟಾಚಾರ, ಇನ್ನೊಂದಿಷ್ಟು ಕಡೆ 80% 60% ಈ ಪರ್ಸೆಂಟ್ಗಳಲ್ಲೇ ಭ್ರಷ್ಟಾಚಾರ. ದುಡ್ಡಿಲ್ಲದೆ ಯಾವ ಟ್ರಾನ್ಸ್ಫರ್ ಇಲ್ಲ, ದುಡ್ಡಿಲ್ಲದೆ ಯಾವುದು ಟ್ರಾನ್ಸ್ಫರ್ ಇಲ್ಲ. ದುಡ್ಡಿನ ವಿಚಾರದಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಇದ್ದಾರೆ, ದಲಿತ ವರ್ಗಕ್ಕೆ ಸೇರಿರುವಂತವರು. ಇವತ್ತು ಚಂದ್ರಶೇಖರ್ ಆಗ್ಲಿ, ಆ ಪುರುಷೋತ್ತಮ ಆಗ್ಲಿ, ಎಲ್ಲ ದಲಿತ ವರ್ಗಕ್ಕೆ ಸೇರಿದವರು. ಇಂಥ ಅಧಿಕಾರಿಗಳೇ ಈ ಸರ್ಕಾರದಲ್ಲಿ ಯಾವ ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ಯಾವ ಅವಧಿಯಲ್ಲೂ ಸರ್ಕಾರಿ ಅಧಿಕಾರಿಗಳು ಯಾವ ತರ ಆತ್ಮಹತ್ಯೆ ಮಾಡಿದ್ರು ನೋಡ್ಕೊಂಡಿದ್ದೀರಾ ಸರ್? ಯಾವ್ದು ನೋಡಿದ್ದೀರಾ ರೀ? ಇತಿಹಾಸದಲ್ಲಿ ಎಲ್ಲ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಳ್ಳುವಂಥದ್ದಾಗ್ತಿದೆ. ಸೊ ಇಂಥದ್ನೆಲ್ಲರ ಮಧ್ಯದಲ್ಲಿ ಓಲಿ ಒಂದು ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದ್ದಾರಾ? ಇಲ್ಲ. ಬಾಣತಿಯರ ಸಾವು, ಕಣ್ಣು ಮುಂದೆ ಬಾಣತಿಯರ ಸಾವು, ಸಾವಿನ ಸರ್ಕಾರ ಅಂತ ಏನಾರಿದ್ರೆ, ಕೊಲೆಗಡಕ ಸರ್ಕಾರ ಅಂತ ಏನಾರಿದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಡಕರು. ಉತ್ತರನೇ ಇಲ್ಲ. ಸ್ಮಾರ್ಟ್ ಮೀಟರ್ ಹಗರಣ, ಹಗಲು ದರೋಡೆ, ಸ್ಮಾರ್ಟ್ ಮೀಟರ್ನಲ್ಲಿ ಉತ್ತರ ಇಲ್ಲ, ಬೆಲೆ ಏರಿಕೆ,